ಮಹಿಳಾ ಸ್ವಸಹಾಯ ಸಂಘದ ಸಭೆಯ ಮಾದರಿ ಇರುವ ಈ ಚಿತ್ರಣವನ್ನು ಗಮನಿಸಿ ಅಷ್ಟೇ ಅಂತ ಮುಂದಕ್ಕೆ ಹೋಗಬೇಡಿ. ಇದು ಅಷ್ಟಕ್ಕೆ ಸೀಮಿತ ಅಲ್ಲ. ಇಲ್ಲೊಂದು ಉದಾತ್ತವಾದ ಚಿಂತನೆ ಇದೆ. ಆ ಚಿಂತನೆಯ ಹಿಂದೆ ಒಂದು ಶಕ್ತಿ ಕೂಡ ಇದೆ. ಗ್ರಾಮೀಣ ಭಾಗದಲ್ಲಿ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ತಮ್ಮ ಶಿಕ್ಷಣವನ್ನ ಅರ್ಧಕ್ಕೆ ಮೊಟಕುಗೊಳಿಸುವ ಸನ್ನಿವೇಶವನ್ನ ನಾವು ಕಾಣುತ್ತೇವೆ. ಆರ್ಥಿಕ ತೊಂದರೆಯ ಕಾರಣವೆನ್ನುವುದು ಮುಖ್ಯವಾದ ವಿಚಾರ. ಇಂತಹ ಸಮಸ್ಯೆಯನ್ನ ಮನಗಂಡ ಶಿಕ್ಷಕರೊಬ್ಬರು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಶಾಲಾ ಶುಲ್ಕ ಭರಿಸಲು, ಪಠ್ಯಪುಸ್ತಕ ಖರೀದಿಸಲು, ಬಸ್ ಪಾಸ್ ಪಡೆಯಲು ಅನುಕೂಲವಾಗುವಂತೆ ಆಯಾ ಊರಿನ ಸುತ್ತಮುತ್ತಲಿನ ವಿದ್ಯಾರ್ಥಿಗಳನ್ನ ಸೇರಿಸಿ ಸ್ವಸಹಾಯ ಸಂಘದ ಮಾದರಿಯಲ್ಲಿ ವಿದ್ಯಾರ್ಥಿನಿಯರಿಗಾಗಿಯೇ ಸಂಘವನ್ನ ತೆರೆಯುವ ಪರಿಕಲ್ಪನೆಯನ್ನ ಅರಿಬಿಟ್ಟು ಆತ್ಮನಿರ್ಭರ ಬಾಲಿಕಾ ಎನ್ನುವ ಹೆಸರಿನ ಮೂಲಕ ಪಸರಿಸಿದವರು. ಭಟ್ಕಳ ತಾಲೂಕಿನ ಕೊಡ್ಸೂಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಪರಮೇಶ್ವರ್ ನಾಯ್ಕ್. 2016ರಲ್ಲಿ ಈ ಯೋಜನೆಗೆ ಚಾಲನೆ ನೀಡಿದ ಇವರು ತಮ್ಮ ಮನೆಯ ಸುತ್ತಮುತ್ತಲಿನ 13 ವಿದ್ಯಾರ್ಥಿನಿಯರನ್ನ ಸೇರಿಸಿ ಸಂಘವನ್ನ ತೆರೆದರು. ವಿದ್ಯಾರ್ಥಿನಿಯರು ಸೇರಿ ಸಂಘ ನಡೆಸಲು ಬೇಕಾದ ಮಾರ್ಗದರ್ಶನವನ್ನ ನೀಡಿದರು. ₹5 ಉಳಿತಾಯದ ಮೊತ್ತವನ್ನಾಗಿಸಿ ವಾರದ ರಜಾ ದಿನಗಳಲ್ಲಿ ಸಂಘ ನಡೆಸಲು ಸೂಚಿಸಿದರು. ಇದರಿಂದಾಗಿ ಈ ಮೊತ್ತ ಬೆಳೆದಂತೆ ಕನಿಷ್ಠ ಬಡ್ಡಿ ದರದಲ್ಲಿ ಅವಶ್ಯಕತೆ ಇರುವ ವಿದ್ಯಾರ್ಥಿನಿಗೆ ಹಣವನ್ನ ಸಾಲದ ರೂಪದಲ್ಲಿ ನೀಡಿ ಮರುಭರಣ ಮಾಡಿಕೊಳ್ಳುತ್ತಾ ಬಂದಿದ್ದು, ಇದರಿಂದಾಗಿ ಅನೇಕ ವಿದ್ಯಾರ್ಥಿನಿಯರು ಸಂಘದ ಪ್ರಯೋಜನ ಪಡೆದುಕೊಂಡಂತಾಗಿದೆ. ಬಡತನದಲ್ಲಿ ಬೆಳೆದಂಥ ನನಗೆ ಬಡತನ ಎನ್ನುವಂಥದ್ದು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೇಗೆ ಅಡೆತಡೆಯನ್ನು ಉಂಟು ಮಾಡುತ್ತದೆ ಎನ್ನುವಂಥ ಸಂಪೂರ್ಣ ಪರಿಚಯ ಇದೆ. ಉದಾಹರಣೆಯಾಗಿ ನಾವು ಕಲಿತಿರುವಾಗ ನನ್ನ ಅಕ್ಕನೇ ಸಹ ಈ ಒಂದು ಆರ್ಥಿಕ ತೊಂದರೆಯಿಂದಾಗಿ ಓದನ್ನು ಅರ್ಧಕ್ಕೆ ಮೊಟಕುಗೊಳಿಸಿದರು. ಆದರೆ ಇಂತಹ ತೊಂದರೆ ಮುಂದಿರುವಂಥ ವಿದ್ಯಾರ್ಥಿಗಳು ಬರಬಾರದು ಎನ್ನುವಂಥ ಉದ್ದೇಶದಿಂದ 2016ರಲ್ಲಿ ನಮ್ಮ ಮನೆಯ ಸುತ್ತಮುತ್ತಲು ಇರುವಂಥ ಒಂದು 13 ಜನ ವಿದ್ಯಾರ್ಥಿನಿಯರನ್ನು ಒಂದುಗೂಡಿಸಿ ಒಂದು ಚಿಕ್ಕದಾಗಿ ಒಂದು ಸಂಘವನ್ನು ಪ್ರಾರಂಭಿಸಿದೆ. ಆ ಸಂಘಕ್ಕೆ ಆತ್ಮನಿರ್ಭರ ಬಾಲಿಕಾ ಎನ್ನುವ ಹೆಸರನ್ನು ನೀಡಿದೆ. ಅದರ ಉದ್ದೇಶ ಇಷ್ಟೇಯ, ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಜೀವನವನ್ನು ತಾವೇ ಕಟ್ಟಿಕೊಳ್ಬೇಕು, ತಮ್ಮ ಕಾಲ ಮೇಲೆ ತಾವೇ ನಿಂತ್ಕೊಳ್ಬೇಕು, ತಮ್ಮ ಉನ್ನತ ವ್ಯಾಸಂಗಕ್ಕೆ ಈ ಆರ್ಥಿಕ ದುರ್ಬಲತೆ ಎನ್ನುವಂಥದ್ದು ಅಡ್ಡಿ ಆಗಬಾರ್ದು ಎನ್ನುವಂಥ ಉದ್ದೇಶ. ಅವರಿಗೆ ವಾರದಲ್ಲಿ ಒಂದು ದಿನ ಸಭೆ ಸೇರಿ ಕೈಲಾದಷ್ಟು ಅಂದರೆ ಕನಿಷ್ಠ ₹5 ಸಂಗ್ರಹ ಮಾಡಿ ಇಟ್ಟುಕೊಳ್ಳಿಕ್ಕೆ ಹೇಳಿದೆ. ಹಣ ಸಂಗ್ರಹ ಆಗ್ತಾ ಹೋದಾಗೆ ಅವಶ್ಯಕತೆ ಇರುವಂಥ ವಿದ್ಯಾರ್ಥಿನಿಗೆ ಅದನ್ನು ನೀಡಿ ಅತ್ಯಂತ ಕಡಿಮೆ ಬಡ್ಡಿಯಲ್ಲಿ ಅದನ್ನು ವಾಪಸ್ ತೆಗೆದುಕೊಳ್ಳಿ ಎನ್ನುವಂಥ ಸಲಹೆಯನ್ನು ನೀಡಿದೆ. ಹೀಗೆ ಆ ಸಂಘ ಬೆಳೀತಾ ಹೋಯಿತು. ಅದರಿಂದ ಪ್ರಯೋಜನವನ್ನು ಅನೇಕ ವಿದ್ಯಾರ್ಥಿಗಳು ಪಡೆದುಕೊಂಡರು. ಯಶಸ್ವಿಯಾಗಿ ಒಂದು 3 ಜನ ವಿದ್ಯಾರ್ಥಿನಿಯರು ತಮ್ಮ ಪದವಿಯನ್ನು ಸಹ ಮುಗಿಸಿ ಖಾಸಗಿ ಸಂಸ್ಥೆಗಳಲ್ಲಿ ಈಗ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಈ ಸಣ್ಣ ಯೋಚನೆ ಸಾಮಾಜಿಕವಾಗಿ ಅದೆಷ್ಟು ಪರಿವರ್ತನೆ ತರಬಲ್ಲದು. ಹಾಗಾದರೆ ಈ ಸಂಘದ ಪ್ರಯೋಜನ ಪಡೆದ ವಿದ್ಯಾರ್ಥಿನಿಯರು ಏನಂತಾರೆ ಕೇಳಿ. ಇದನ್ನ ನಾವು 2 ವರ್ಷದ ಹಿಂದೆ ಪ್ರಾರಂಭ ಮಾಡಿದ್ವಿ. ಇವಾಗ ಅದನ್ನ ಪ್ರಾರಂಭ ಮಾಡ್ತಾ 2 ವರ್ಷ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಮೊದಲು ನಾವು ₹20 ಅಂತೆ ಇದನ್ನ ಸ್ಟಾರ್ಟ್ ಮಾಡಿದ್ವಿ. ಸರ್ ಹೇಳಿದ್ರು, ನೀವು ತುಂಬ ಕಷ್ಟದಲ್ಲಿದ್ದೀರಾ, ನೀವು ತುಂಬ ಬಡವರು, ಸೊ ₹5 ಸ್ಟಾರ್ಟ್ ಮಾಡಿ, ಮುಂದೆ ನೀವು ಹೆಚ್ಚೆಚ್ಚು ಹಾಕ್ತಾ ಹೋಗ್ಬೋದು ಅಂತ. ನಾವು ₹5 ಎಲ್ಲ ಬೇಡ, ಒಂದು ₹20 ಸ್ಟಾರ್ಟ್ ಮಾಡೋಣ ಅಂತ ₹20 ಫಸ್ಟ್ ಹಾಕಿದ್ವಿ. 1-2 ವಾರ ಆದಮೇಲೆ ₹50 ಸ್ಟಾರ್ಟ್ ಮಾಡೋಣ, ₹20 ತುಂಬ ಕಡಿಮೆ ಆಗ್ತಿದೆ. ಸೊ ₹50 11 ಸೆಪ್ಟೆಂಬರ್ 2021 ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಇವಾಗ ಅದು 78,000 ಅಂದರೆ ಲಕ್ಷದ ಹತ್ತಿರ ಬರ್ತಾ ಉಂಟು. ಇದರಿಂದ ನಾವು ಹೆಣ್ಮಕ್ಳಾಗಿರೋದ್ರಿಂದ ನಮಗೆ ತುಂಬ ಹೆಲ್ಪ್ ಆಗ್ತಿದೆ. ನಾವು ಸ್ಕೂಲಿಗೆ ಹೋಗ್ಬೋದಾಗಿರ್ಬೋದು, ಅಥವಾ ನಮ್ಮ ನೋಟ್ಸ್ ವಿಚಾರ, ಅಥವಾ ನಮ್ಮ ವೈಯಕ್ತಿಕ ಸ್ವಚ್ಛತೆ, ಇಂಥದ್ದೆಲ್ಲ ನಮಗೆ ತುಂಬ ಹೆಲ್ಪ್ ಆಗ್ತಿದೆ. ಇದರಿಂದ ನಾವಷ್ಟೇ ಅಲ್ಲ, ನಮ್ಮಂಥ ಇನ್ನೂ ಹಲವಾರು ಹೆಣ್ಮಕ್ಳಿಗೆ ನಾವು ಇದನ್ನು ಇನ್ಸ್ಪಿರೇಷನ್ ಆಗ್ಬೋದು ಅಂತ ನಮ್ಗೆ ಅನಿಸುತ್ತೆ. ಈ ಸಂಘದ ಹೆಸರು ಶ್ರೀ ಅನ್ನಪೂರ್ಣೇಶ್ವರಿ ಸಂಘ ಅಂತ. ನಾವು 2021ರಿಂದ ಸ್ಟಾರ್ಟ್ ಮಾಡಿದ್ವಿ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ₹50 ಅಂತ ಇದು ಮಾಡಿದ್ವಿ, ಅಪ್ಲೈ ಮಾಡಿದ್ವಿ. ನಾವೆಲ್ಲರೂ 10 ಜನ ಇದ್ವಿ. ಈಗ ಪ್ರತಿಯೊಬ್ಬರಿಗೂ ಸಹಾಯ ಆಗ್ತಿದೆ. ನಮಗೆ ಬುಕ್ಸು ಮತ್ತು ವೈಯಕ್ತಿಕ ಸ್ವಚ್ಛತೆ, ಆಮೇಲೆ ಯೂನಿಫಾರ್ಮ್ ಹೊಲಿಸೋಕ್ಕೆ, ಆಮೇಲೆ ಫೀಸ್ಗೆ, ಇದಕ್ಕೆಲ್ಲ ತುಂಬ ಸಹಾಯ ಆಗ್ತಾ ಉಂಟು ಈ ಸಂಘದಿಂದ. ಸರ್ ಆದ್ರಂತ ನಮ್ಮ ಸಹಿಪ್ರ ಶಾಲೆ, ಕೊಡ್ಸೂರು ಶಾಲೆ ಸರ್ ಆದ್ರಂತ, ಹಾಂ, ಪರಮೇಶ್ವರ್ ಸರ್ ಅಂತ, ಅವರಿಂದ ಸ್ಟಾರ್ಟ್ ಆದ್ದು. ಅವರು ನಮಗೆ ಹೇಳಿದ್ರು ಈ ಥರ ಅಂತಿ, ಅವರಿಂದ ಈ ಸಂಘ ಸ್ಟಾರ್ಟ್ ಆಯಿತು. ಈ ಸಂಘದಿಂದ ಸ್ಟಾರ್ಟ್ ಆದ್ರಿಂದ ನಮಗೆ ಹಣಕಾಸು ಬಗ್ಗೆ ಎಲ್ಲ ತುಂಬ ಮಾಹಿತಿ ಗೊತ್ತಾಯಿತು. ಒಬ್ಬರಿಗೆ ಅಸಲು ರೂಪದಲ್ಲಿ ತೀರಿಸೋದು, ಬಡ್ಡಿ ಕೊಡುವುದು, ಆ ಥರದ್ರಲ್ಲೆಲ್ಲ ಗೊತ್ತಾಯಿತು.
ತುಂಬ ಜನರಿಗೆ ಸಹಾಯ ಆಗ್ತಿದೆ. ಹಿರಿಯರಿಗೂ ಮೆಡಿಸಿನ್ಗೆ ಎಲ್ಲ ಬೇಕಾಗ್ತಾ ಉಂಟು. ತಗೋತಾರ ಮೆಡಿಸಿನ್? ಹಾ, ಹೌದು. ಒಟ್ಟಿನಲ್ಲಿ ತನ್ನ ಮನೆಯಲ್ಲಿ ಆರ್ಥಿಕ ತೊಂದರೆಯ ಕಾರಣ ತನ್ನ ಸಹೋದರಿಯ ಶಿಕ್ಷಣ ಮೊಟಕುಗೊಂಡ ರೀತಿಯಲ್ಲಿ ಮತ್ತೊಬ್ಬರ ಮನೆಯ ಹೆಣ್ಣು ಮಕ್ಕಳಿಗೆ ಆಗಬಾರದು ಎನ್ನುವ ಉದಾತ್ತ ಮನಸ್ಸಿನಲ್ಲಿ ಶುರು ಮಾಡಿದ ಇಂಥ ಯೋಜನೆ ನಾಡಿನಾದ್ಯಂತ ಪಸರಿಸುವಂತಾಗಲಿ ಎಂಬುದು ನಮ್ಮೆಲ್ಲರ ಹಾರೈಕೆ. ಈಶ್ವರ್ ನಾಯ್ಕ್, ವಿಸ್ಮಯ ಟಿವಿ, ಭಟ್ಕಳ.